ಪ್ರೈಸ್ ದ ಲಾರ್ಡ್. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಮ್ಯಾಟ್ರಿಸಸ್ ಚಾಪ್ಟರ್ನ ಫಸ್ಟ್ ಎಕ್ಸಸೈಸ್, ದಟ್ ಈಸ್ ಎಕ್ಸಸೈಸ್ 3.1ನ ಎಲ್ಲ ಪ್ರಾಬ್ಲಮ್ಸ್ನ ಆದಷ್ಟು ಸಾಲ್ವ್ ಮಾಡುವ. ಓಕೆ, ಫೈನ್. ಸೊ ವಿ ಡೋಂಟ್ ನೀಡ್ ಎನಿ ಇಂಟ್ರೊಡಕ್ಷನ್. ಲೆಟ್ ಅಸ್ ಟೇಕ್ ಅಪ್ ದಿ ಫಸ್ಟ್ ಕ್ವೆಶ್ಚನ್. ಫೈನ್. ಇನ್ ದ ಗಿವನ್ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ರೈಟ್, 3 ಕಾಂಪೊನೆಂಟ್ಸ್ ಕೊಟ್ಟಿದ್ದಾನೆ, ಒಂದೊಂದಾಗಿ ಬರೆಯೋಣ. ಫಸ್ಟ್ ಒನ್, ದಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಅದರ ಆರ್ಡರ್ ಬೇಕಂತೆ. ನಾವು ಆರ್ಡರ್ ಬರೆಯೋದು ಹೇಗೆ? ವೆರಿ ಸಿಂಪಲ್, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್, ಕರೆಕ್ಟಾ? ಸೊ ನಂಬರ್ ಆಫ್ ರೋಸ್ ಎಷ್ಟು? ದೇರ್ ಆರ್ 3 rows ಇಂಟು ಹೌ ಮೆನಿ ಕಾಲಮ್ಸ್? ಐ ಹ್ಯಾವ್ 4 ಕಾಲಮ್ಸ್, ಕರೆಕ್ಟಾ? ಸೊ ಆರ್ಡರ್ ಇಸ್ 3 ಇಂಟು 4, ದಟ್ ಅಷ್ಟೇ. ದೀಸ್ ಆರ್ ಆಲ್ 1 marker ಕ್ವೆಶ್ಚನ್. ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಆರ್ಡರ್ ಕೇಳ್ಬೋದು. ಓಕೆ, ಸೊ ಫಸ್ಟ್ ಪಾರ್ಟ್ ಆಗೋಯ್ತು. ಸೆಕೆಂಡ್ ಪಾರ್ಟ್, ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಬರೆಯೋದು ಹೇಗೆ ಅಂದರೆ, ದಿಸ್ ಇಸ್ ಸಚ್ ಎ ಸಿಂಪಲ್ ಒನ್. ಏನಂತಂದರೆ, ಆರ್ಡರ್ ಏನಿತ್ತು ಅದನ್ನು ಮಲ್ಟಿಪ್ಲೈ ಮಾಡಿ ಇಟ್ಬಿಡಿ. ಸೊ 3 4s are 12. ಸೊ ಚೆಕ್ ಮಾಡಿ ನೋಡಿ, ನಿಮ್ಮ ಮ್ಯಾಟ್ರಿಕ್ಸಲ್ಲಿ 12 ಎಲಿಮೆಂಟ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಏನಂತಂದರೆ, ಒಂದು ಎಲಿಮೆಂಟ್ನ ಅಡ್ರೆಸ್ ಕೊಟ್ಟಿದ್ದಾನೆ, ಮೀನ್ಸ್ A31 A21 A33. ಈ ಎಲಿಮೆಂಟ್ಸ್ ಯಾವುವು ಈ ಮ್ಯಾಟ್ರಿಕ್ಸಲ್ಲಿ ಅಂತ ಬರಿಬೇಕು. ಓಕೆನಾ? ಸೊ A31 ಅಂದರೆ ಏನು? ಥರ್ಡ್ ರೋ ಫಸ್ಟ್ ಎಲಿಮೆಂಟ್. ಸೊ ಥರ್ಡ್ ರೋ ಫಸ್ಟ್ ಎಲಿಮೆಂಟ್ ಏನು? √3. ಓಕೆ, ಫೈನ್. A21 ಅಂದರೆ ಏನು? ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್. ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಎಲಿಮೆಂಟು 35. A33 ಅಂದರೆ ಥರ್ಡ್ ರೋ ಅಲ್ಲಿ ಥರ್ಡ್ ಎಲಿಮೆಂಟ್. ಥರ್ಡ್ ರೋ ಥರ್ಡ್ ಎಲಿಮೆಂಟ್ ಈಸ್ -5. and similarly A24, second row fourth element. Second row ಅಲ್ಲಿ fourth element is 12. okay, finally A23 ಕೇಳ್ತಿದ್ದಾನೆ. 23 ಅಂದರೆ ಸೆಕೆಂಡ್ ರೋ ಅಲ್ಲಿ ಥರ್ಡ್ ಎಲಿಮೆಂಟು. ಸೆಕೆಂಡ್ ರೋ ಅಲ್ಲಿ ಥರ್ಡ್ ಎಲಿಮೆಂಟು 5 divided by 12. ಓಕೆ, ಈ ಥರ ಅವ್ನು ಯಾವುದೇ ಎಲಿಮೆಂಟ್ನ ಅಡ್ರೆಸ್ ಕೊಟ್ಟರೆ ಅದರ ಪ್ರಿಸ್ಕ್ರೈಬ್ಡ್ ಎಲಿಮೆಂಟ್ ಬರಿಬೋದು. ಇನ್ ಕೇಸ್ 19 ಯಾವ ಅಡ್ರೆಸ್ಸು ಅಂತ ಕೇಳಿದ್ರೆ ನಾವು ಇದು ರಿವರ್ಸ್. ಸೊ 19 ಇಸ್ ನಥಿಂಗ್ ಬಟ್ ಯಾವ ಪ್ಲೇಸಲ್ಲಿದೆ? ಫಸ್ಟ್ ರೋಲಿದೆ, ಥರ್ಡ್ ಕಾಲಮಲ್ಲಿದೆ. ಸೊ ಇಟ್ ಈಸ್ ನಥಿಂಗ್ ಬಟ್ A13, ಕರೆಕ್ಟಾ? ಸೊ ಈ ಥರ ಯಾವುದೇ ಒಂದು ಎಲಿಮೆಂಟ್ನ ಅಡ್ರೆಸ್ ಕೊಟ್ಟಿದ್ರೆ ಆ ಎಲಿಮೆಂಟ್ ಅಲ್ಲೇನಿದೆ ನೋಡಿ ಬರಿಬೋದು. ಓಕೆ, ದೀಸ್ ಆರ್ ಆಲ್ ಆರ್ 1 mark ಕ್ವೆಶ್ಚನ್ಸ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಇಲ್ಲಿಗೆ ಮುಗೀತು. ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ಸೊ ಸೆಕೆಂಡ್ ಕ್ವೆಶ್ಚನ್ ಏನು ಹೇಳುತ್ತೆ, ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ. ಓಕೆ, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? ಸೊ ಫಸ್ಟ್ ಕೇಸು ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 24 ಎಲಿಮೆಂಟ್ಸ್ ಅಂತ ಇದ್ದಾವೆ ಅಂತ ಅಂದ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು, 1 mark ಕ್ವೆಶ್ಚನ್ಸ್ ಕೇಳ್ತಾ ಇರ್ತಾನೆ. 24 ಎಲಿಮೆಂಟ್ಸ್ ಇದ್ದರೆ ಪಾಸಿಬಲ್ ಆರ್ಡರ್ಸ್ ಏನು ಅಂತ. ಓಕೆ, ಸೊ 24 ಎಲಿಮೆಂಟ್ಸ್ ಇರೋದ್ರಿಂದ ಪಾಸಿಬಲ್ ಆರ್ಡರ್ಸ್ ಆರ್, ಫಸ್ಟು 1 ಇಂಟು 24. ವೆರಿ ಸಿಂಪಲ್. 24 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೋ ಅದು ಬರೆದ್ಬಿಡಿ. ಮೀನ್ಸ್ 1 row 24 ಕಾಲಮ್ಸ್. ನೆಕ್ಸ್ಟು 2 cross 12, 2 12s are 24. Similarly 3 8s ಅಲ್ವಾ? ಎಸ್, 8 3s are 24. 3 8s are 24 means 3 rows 8 columns. ನೆಕ್ಸ್ಟ್ 4 ಅಲ್ಲಿ ಮಾಡ್ಬೋದಾ ನೋಡಿ? 4 6s are 24. ಓಕೆ, ಸಿಮಿಲರ್ಲಿ ಐ ಕ್ಯಾನ್ ಟೇಕ್ ರಿವರ್ಸ್ ಒನ್. 6 cross 4 ಬರಿಬೋದು, ಅಥವಾ 8 cross 3 ಬರಿಬೋದು, ಅಥವಾ 12 cross 2 ಬರಿಬೋದು. ಫೈನಲಿ 24 cross 1. These are the possible orders if the element has 24 elements. If the matrix has 24 elements. ಮ್ಯಾಟ್ರಿಕ್ಸಲ್ಲಿ 24 ಎಲಿಮೆಂಟ್ಸ್ ಇದ್ದರೆ ಈ ಪಾಸಿಬಲ್ ಆರ್ಡರ್ಸ್ ನಾವು ಮಾಡಬಹುದು. ಓಕೆ, ನಾವು ದ ನೆಕ್ಸ್ಟ್ ಸಬ್ ಕ್ವೆಶ್ಚನ್ ಇಸ್, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್ ಅಂತ ಕೇಳ್ತಾ ಇದ್ದೀನಿ. ನಾವು ನೋಡಿದ್ರೆ ಗೊತ್ತಾಗುತ್ತೆ 13 ಈಸ್ ಅ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಕೊಟ್ಟರೆ ಪಾಸಿಬಲ್ ಆರ್ಡರ್ಸ್ ಆರ್, ಸೊ ಪ್ರೈಮ್ ನಂಬರ್ಸ್ ಇದ್ದಾಗ ಪಾಸಿಬಲ್ ಆರ್ಡರ್ಸ್ ಎರಡೇ. ಒಂದು 1 ಇಂಟು 13, ಇನ್ನೊಂದು 13 ಇಂಟು 1. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾಮ ಹಾಕಿ ಅಥವಾ ಆ್ಯಂಡ್ ಅಂತ ಹೇಳಿ ಆರ್ ಅಂತ ಅನ್ನಲೇಬಾರ್ದು. ಯೂಶ್ವಲಿ 1 mark ಕ್ವೆಶ್ಚನ್ಸ್ಗೆ ಫೈಂಡ್ ದ ಪಾಸಿಬಲ್ ಆರ್ಡರ್ಸ್ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್ ಅಂತ ಎಕ್ಸಾಮಲ್ಲಿ ಕೇಳಿದ್ದಾನೆ, ಪ್ರೀವಿಯಸ್ ಎಕ್ಸಾಮ್ಸಲ್ಲಿ. ನೀವು ಕೆಲವು ಸ್ಟೂಡೆಂಟ್ಸು ದೇ ಹವ್ ಲಾಸ್ಟ್ ದ ಮಾರ್ಕ್ಸ್. 1 cross 13 ಆರ್ ಬರಿಬಾರ್ದು ನೀವು. ಇಟ್ ಈಸ್ ಆಲ್ವೇಸ್ 1 cross 13 ಆ್ಯಂಡ್ 13 cross 1. ಗೊತ್ತಾಗ್ತಿದೆಯಾ ಪ್ರಶಾಂತ್? ಓಕೆ, ಸೊ ಈ ಕ್ವೆಶ್ಚನ್ನ ಕೆಲಸ ಅಷ್ಟೇ. 3ನೇ ಕ್ವೆಶ್ಚನ್ಗೆ ಹೋಗೋಣ.
Let's take up the third question. This is actually similar to the second one. If a matrix has 18 elements, what are the possible orders it can have? ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರೆದು ಆಮೇಲೆ ಚೆಕ್ ಮಾಡ್ಬೋದು. ಸೊ ವಾಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್? 18, ಕರೆಕ್ಟಾ? ದೇರ್ ಫಾರ್ ಪಾಸಿಬಲ್ ಆರ್ಡರ್ಸ್ ಆರ್, ಎಲ್ಲಿ ಕುಮಾರ ನೀನೇ ಫಸ್ಟ್ ಬರೆದ್ಬಿಟ್ಟು ನೋಡು. ಎಸ್, ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ 1. ಸೊ 1 into 18, ಓಕೆ. ನೆಕ್ಸ್ಟ್ 2 into 9 is 18, ಕರೆಕ್ಟಾ? ನೆಕ್ಸ್ಟು 3 6s are 18, ಕರೆಕ್ಟಾ? ಸೊ 1 cross 18, 2 cross 9, 3 cross 6. ನೆಕ್ಸ್ಟ್ ಇನ್ನೇನಿದ್ರು ಇದ್ರ ಉಲ್ಟಾ ಏನು? 6 cross 3, ಫೈನ್, 9 cross 2 ಆ್ಯಂಡ್ 18 cross 1. ನೆನಪಿರಲಿ, ಆ್ಯಂಡ್. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಅ ಮ್ಯಾಟ್ರಿಕ್ಸ್ ಕ್ಯಾನ್ ಹ್ಯಾವ್ ಇಫ್ ಇಟ್ ಹ್ಯಾಸ್ 18 ಎಲಿಮೆಂಟ್ಸ್. ಓಕೆ, ಕಂಟಿನ್ಯೂ ಇದೆ. ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್ ಅಂತೆ? ಡೆಫಿನೆಟ್ಲಿ n is equal to 5 ಅಂದ ತಕ್ಷಣ ಗೊತ್ತಿದೆ ನಮಗೆ 5 is a prime number ಅಂತ. ದೇ ಫಾರ್ ಪಾಸಿಬಲ್ ಆರ್ಡರ್ಸ್ ಏನು? ಡೆಫಿನೆಟ್ಲಿ 5 cross 1 ಆ್ಯಂಡ್ 1 cross 5 ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಪ್ರೈಮ್ ನಂಬರ್ಸ್ ಇದ್ದರೆ ಇಟ್ ಈಸ್ ಆಲ್ವೇಸ್ ಓನ್ಲಿ 2 ಆರ್ಡರ್ಸ್. ಒಂದು 1 cross ಆ ನಂಬರು, ಇನ್ನೊಂದು 5 cross 1, 1 cross 5, 5 cross 1, ಬಿಕಾಸ್ ಹಿಯರ್ ದ ನಂಬರ್ ಇಸ್ 5. ಇನ್ ಕೇಸ್ 3 ಎಲಿಮೆಂಟ್ಸ್ ಇದ್ದರೂ 1 cross 3, 3 cross 1. ಇನ್ ಕೇಸ್ 11 ಎಲಿಮೆಂಟ್ಸ್ ಆರ್ 13 ಎಲಿಮೆಂಟ್ಸ್ ಯಾವುದೇ ಪ್ರೈಮ್ ನಂಬರ್ ಕೊಡಲಿ ಪಾಸಿಬಲ್ ಆರ್ಡರ್ಸ್ ವಿಲ್ ಬಿ 1 cross ದಟ್ ಎಲಿಮೆಂಟ್ ಇಂಟು ದಟ್ ಎ ನಂಬರ್ ಕ್ರಾಸ್ 1. ಓಕೆ, ಸಿಂಪಲ್ ಇದೆಯಲ್ಲ? ಈ ಥರ ಕ್ವೆಶನ್ಸ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ನೀವು 1 marks ಮಿಸ್ ಮಾಡ್ಕೊಳ್ಬಾರ್ದು. ಓಕೆ, ಯಾ, ಲೆಟ್ಸ್ ಗೋ ಅಪ್ ಟು ದಿ ಫೋರ್ತ್ ಕ್ವೆಶ್ಚನ್. ಸೊ ಹಿಯರ್ ಕಮ್ಸ್ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ತುಂಬ ಇಂಪಾರ್ಟೆಂಟ್, 1 marks ಕೇಳ್ತಾ ಇದ್ದಾರೆ. ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ A is equal to Aij whose elements are given by. ಸೊ ಇದಕ್ಕೊಂದು ರೂಲ್ ಕೊಟ್ಟಿದ್ದಾನೆ, ನಾವು ಎಲಿಮೆಂಟ್ಸ್ ಬರೀಬೇಕು. ಸೊ ಏನು ರೂಲು? ಆಲ್ವೇಸ್ ನೋಟ್ ಡೌನ್, Aij is nothing but I plus j whole square divided by 2. ಓಕೆ, ಐ ವಾಂಟ್ 2 cross 2 ಮ್ಯಾಟ್ರಿಕ್ಸ್ ತಾನೆ. ಸೊ 2 cross 2 ಅಂದರೆ ನೆನಪಿರಲಿ, A11 A12 A21 A22, ಕರೆಕ್ಟಾ? ಸೊ A11 is nothing but ಐಗೆ 1, ಜೆಗೆ 1. ಸೊ 1 plus 1 whole square divided by 2. 1 plus 1 ಅಂದರೆ ಏನು? 2 square, ಕರೆಕ್ಟಾ? ಸೊ 2 square divided by 2. 2 square is definitely 4. 4 by 2 is 2, ಕರೆಕ್ಟಾ? ಸಿಮಿಲರ್ಲಿ A12 ತಗೊಳ್ಳಿ. A12 is 1 plus 2 whole square by 2. This is nothing but 1 plus 2 is definitely 3. It is 3 square by 2. 3 square 9, 9 by 2. ಡಿವೈಡ್ ಆದರೆ ಮಾಡಿ, ಆದರೆ ಡೆಸಿಮಲ್ ಇಡಬೇಡಿ. ಓಕೆ, ಕೀಪ್ ಇಟ್ ಆಸ್ ಅ ಫ್ರ್ಯಾಕ್ಷನ್. ನಾವು ಸಿಮಿಲರ್ಲಿ A21 ತಗೊಳ್ಳೋಣ. A21 is nothing but I ಜಾಗದಲ್ಲಿ 2, J ಜಾಗದಲ್ಲಿ 1. ಸೊ 2 plus 1 whole square divided by 2. This is nothing but 2 plus 1 ಕೂಡ 3. So it is 3 square by 2. This is nothing but 9 by 2. Finally, A22 is equal to I-nu 2, J-nu 2. So 2 plus 2 whole square divided by 2. This is nothing but 2 plus 2 ಏನಪ್ಪ ಪ್ರದೀಪ? 4. Yeah. So it is 4 square by 2. This is nothing but 4 square is to 16. 16 by 2 is nothing but 8. ಕರೆಕ್ಟಾ ರಕ್ಷಿತ್? ಓಕೆ, ಸೊ ಮಕ್ಕಳೇನು ತಪ್ಪು ಮಾಡ್ತಾರೆ ಅಂತಂದರೆ ಇಷ್ಟು ಬರೆದು ಬಿಟ್ಬಿಡ್ತಾರೆ. ಯು ಆರ್ ನಾಟ್ ಸಪೋಸ್ ಟು ಲೀವ್ ಇಯರ್. ಯು ಆಲ್ವೇಸ್ ಹ್ಯಾವ್ ಟು ರೈಟ್ ಅ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಅಂದರೆ ಏನು? 2 cross 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಒಂದು ಮ್ಯಾಟ್ರಿಕ್ಸ್ನ ಯೂಶಲಿ ಎ ಅಂತ ತೊಗೊಂಡು A11 A12 A21 A22, ಕರೆಕ್ಟಾ? 2 cross 2 ಮ್ಯಾಟ್ರಿಕ್ಸ್ ಇದು. ಇದರ ಎಲಿಮೆಂಟ್ಸ್ ಬರೆದ್ಬಿಡಿ. ಸೊ ಇಟ್ ಈಸ್ 2, 9 by 2, 9 by 2 ಆ್ಯಂಡ್ 8. ಗೊತ್ತಾಗ್ತಿದೆಯಾ? ಇಲ್ಲಿಗೆ ನಿಮಗೆ 1 mark ಸಿಗುತ್ತೆ. ಈ ಥರ ಕ್ವೆಶ್ಚನ್ ಕೊಟ್ಟರೆ ಸ್ವಲ್ಪ ಕೆಲಸ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಇದರಲ್ಲಿ 3 ಸಬ್ ಕ್ವೆಶ್ಚನ್ಸ್ ಇದೆ. ವಿ ಹವ್ ಸಾಲ್ವ್ ದ ಫಸ್ಟ್ ಒನ್. ಲೆಟ್ ಅಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ಸೆಕೆಂಡ್ ಒನ್ ತುಂಬ ಸಿಂಪಲ್. ಇದು ಎಕ್ಸಾಮ್ ಕೊಟ್ಟರೆ ಆರಾಮಾಗಿ ಬರಿಬೋದು ನಾವು. ಸೊ Aij is nothing but I by j ಅಂತೆ. ಸೊ A11 is nothing but 1 by 1. That is nothing but 1, ಕರೆಕ್ಟಾ? Now if I want A12, so A12 is nothing but ಏನು ಕುಮಾರ? ಸೊ A1 divided by 2. ಸೊ ಇದು ಡಿವೈಡ್ ಆಗಲ್ಲ, ಹಾಗೆ ಇಟ್ಬಿಡಿ. Now let me take A21. A21 is nothing but S2 divided by 1. This is nothing but 2, ಕರೆಕ್ಟಾ? ಫೈನಲಿ A22. ಓಂಕಾರ್ ಅರ್ಥ ಮಾಡ್ಕೊಳ್ತೀಯಾ? ಓಕೆ, ಫೈನ್. ಸೊ A22 is nothing but 2 divided by 2. 2 by 2 ಏನಪ್ಪ? 1. ದೇರ್ ಫೋರ್ ನನಗೆ
ಎಲ್ಲ ಎಲಿಮೆಂಟ್ಸ್ 4 ಎಲಿಮೆಂಟ್ಸ್ ಸಿಕ್ಕಾಯಿತು. ಲೆಟ್ ಮಿ ರೈಟ್ ದ ಮ್ಯಾಟ್ರಿಕ್ಸ್ ಎ. ನೀವು ಈ ಮ್ಯಾಟ್ರಿಕ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನೀವು ತಪ್ಪು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಐ ಆಮ್ ರೈಟಿಂಗ್ ದಿಸ್ ಮ್ಯಾಟ್ರಿಕ್ಸ್ A11, A12, A21, A22. ದಿಸ್ ಇಸ್ ಅವರ್ 2x2 ಮ್ಯಾಟ್ರಿಕ್ಸ್. ಸೊ ಎಲಿಮೆಂಟ್ಸ್ ಬರೀರಿ 1, 1/2, 2 ಆ್ಯಂಡ್ 1. ಓಕೆ, ದಿಸ್ ಕಂಪ್ಲೀಟ್ಸ್ ಆರ್ 1 ಮಾರ್ಕ್ ಕ್ವೆಶ್ಚನ್ ಸೊಲ್ಯೂಷನ್. ಗೊತ್ತಾಗ್ತಿದೆ, ತುಂಬ ಸಿಂಪಲ್ ಕ್ವೆಶ್ಚನ್ನು, ಬಟ್ ಸ್ವಲ್ಪ ವರ್ಕಿಂಗ್ ಇರುತ್ತೆ. ಓಕೆ, ನಾವು ಲೆಟ್ ಅಸ್ ಟೇಕ್ ಅಪ್ ದ ಥರ್ಡ್ ಸಬ್ ಕ್ವೆಶ್ಚನ್ ಇನ್ ದಿಸ್. ವೆಲ್, ಇದು ಥರ್ಡ್ ಕ್ವೆಶ್ಚನ್ನು. Aij is equal to I plus 2 into j whole square divided by 2 ಅಂತೆ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಇಕ್ವೇಷನ್ ಸ್ಟಾರ್, ಯಾಕಂದರೆ ನಮ್ಮ ಐ ಆ್ಯಂಡ್ ಜೆ ವ್ಯಾಲ್ಯೂಸ್ ಇಲ್ಲೇ ಹಾಕೋದು ನಾವು. ಸೊ A11 ಇಸ್ ನಥಿಂಗ್ ಬಟ್ ಐಗೆ 1 ಹಾಕಿ 1 ಪ್ಲಸ್ ಜೆಗೆ 1 ಹಾಕಿದ್ರೆ 2 into 1. ಓಕೆ, ಸೊ 1 plus 2 whole square divided by 2. This is nothing but 1 plus 2 definitely 3. 3 square by 2. This is nothing but 9/2. Okay, simplify ಆಗಲ್ಲ, ಹಾಗೆ ಇಟ್ಬಿಡೋಣ. Now going on to A12, this is nothing but ಐಗೆ 1 ಪ್ಲಸ್ ಜೆಗೆ 2 ಹಾಕಿದ್ರೆ 2 into 2 ಏನಾಗುತ್ತೆ 4 ಆಗುತ್ತೆ. ಸೊ 1 plus 4 whole square divided by 2. Okay, Afrin, are you following? Okay, so 4 plus 1 is nothing but 5 square divided by 2. This is nothing but definitely 5 square is 25 divided by 2. Okay, so it doesn't divide, keep it as it is. Now taking up to A21, this is nothing but I get 2 haki plus 2 into 1. So 2 into 1 ಏನು 1, sorry 2 into 1 2, very sorry. So this is nothing but 2 plus 2 whole square divided by 2 ಬರುತ್ತೆ. Okay, okay, so 2 plus 2 ಏನಪ್ಪ, we know that it is 4 square divided by 2. This is nothing but 4 square definitely 16/2 divide ಆಗುತ್ತೆ. 2 8s are 16. Finally I know I need one more element, A22. So A22 is nothing but I get 2 plus J get 2 into 2 ಏನಾಗುತ್ತೆ 4 ಆಗುತ್ತೆ. So 2 plus 4 whole square divided by 2. This is nothing but 4 plus 2 6. 6 square by 2. 6 6 is to 36/2. Definitely it is 18. Okay, ಇಲ್ಲೇ ಬರೆದ್ಬಿಡೋಣ. Therefore matrix A is nothing but 1 ಮಾರ್ಕ್ ಕ್ವೆಶ್ಚನ್ ಆಗಿರೋದ್ರಿಂದ ಇಲ್ಲೇ ಬರಿಬೋದು. ಇದು 9/2, ನೆಕ್ಸ್ಟು 25/2, ನೆಕ್ಸ್ಟು 8 ಆ್ಯಂಡ್ 18. ಅರ್ಥ ಆಗ್ತಿದೆಯಾ? ದಿಸ್ ವಿಲ್ ಗಿವ್ ಯು 1 ಮಾರ್ಕ್. ಇದುವರೆಗೂ ಈ ಕ್ವೆಶ್ಚನ್ ಕೇಳಿಲ್ಲ, ಬಿಕಾಸ್ ವರ್ಕಿಂಗ್ ಜಾಸ್ತಿ ಇರೋದ್ರಿಂದ. ಓಕೆ, ಸೊ ಇಲ್ಲಿಗೆ ನಮ್ಮ 4th ಕ್ವೆಶ್ಚನ್ ಕಂಪ್ಲೀಟ್ ಆಯಿತು. ಲೆಟ್ಸ್ ಟೇಕ್ ಅಪ್ ದಿ 5th ಒನ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇದು ಎಕ್ಸಾಮಲ್ಲಿ ಕೇಳಿದ್ರೆ 2 ಮಾರ್ಕ್ಸ್ ಕೇಳಬೇಕಾಗುತ್ತೆ, ಬಟ್ ಇದುವರೆಗೂ ಕೇಳಿಲ್ಲ, ಬಟ್ ಆದರೂ ಸಾಲ್ವ್ ಮಾಡೋಣ. ಕನ್ಸ್ಟ್ರಕ್ಟ್ 3x4 ಮ್ಯಾಟ್ರಿಕ್ಸ್. ಸೇಮ್ ಕ್ವೆಶ್ಚನ್ನು, ಪ್ರೀವಿಯಸ್ ಒನ್ 2x2 ಇತ್ತು, ಇದು 3x4 ಮಾಡಬೇಕು. Aij ಕೊಟ್ಟಿದ್ದಾನೆ. ಫಸ್ಟು ಸೆಕೆಂಡ್ ಸಬ್ ಕ್ವೆಶ್ಚನ್ ತಗೊಳ್ತೀವಿ, ಬಿಕಾಸ್ ಇದು ಸಿಂಪಲ್ ಇದೆ. ಓಕೆ, ಸೊ 3x4 ಬಂದಿರೋದ್ರಿಂದ A11, A12, A13, ಸಾರಿ A11, A12, A13, A14 ಗಂಟ ಹೋಗಬೇಕು. ಓಕೆ, ದೇರ್ ಫಾರ್ ಒಂದೊಂದೇ ಮಾಡೋಣ. ಸೊ A11 ಇಸ್ ನಥಿಂಗ್ ಬಟ್ 2 into 1 ಏನಪ್ಪ 2. ಸೊ 2 ಮೈನಸ್ J is 1, that is nothing but 1. ಕರೆಕ್ಟಾ? ಫೈನ್. ನೆಕ್ಸ್ಟ್ A12 ತಗೊಳ್ಳೋಣ. A12 ಅಂದರೆ 2 into 1 ಏನು 2 ಮೈನಸ್ J is 2. 2 minus 2 ಏನು 0. ಓಕೆ, ನೆಕ್ಸ್ಟ್ A13 ತಗೊಳ್ಳೋಣ. A13 is nothing but ಐಗೆ 1 ಹಾಕಿ 2 into 1 is 2 ಮೈನಸ್ J is 3. 2 minus 3 is -1. ಕರೆಕ್ಟಾ? ಹುಷಾರಾಗಿ ಮಾಡಬೇಕು, ಸೈನ್ ತಪ್ಪು ಮಾಡಬೇಡಿ. ಸೊ A14 is nothing but, ಸೊ A14 ವ್ಯಾಲ್ಯೂ ಏನಾಗುತ್ತೆ, ಐಗೆ 1 ಹಾಕಿ, ಸೊ 2 into 1 is 2 ಮೈನಸ್ J is 4. 2 minus 4 ಡೆಫಿನೆಟ್ಲಿ -2. ಆಯಿತಾ? ಒಂದು ರೋ ಆಯಿತು. ನೆಕ್ಸ್ಟು ಇಲ್ಲಿಗೆ ನಾವು A21 ಮಾಡ್ಕೊಂಡು ಹೋಗೋಣ. A21 ಇಸ್ ನಥಿಂಗ್ ಬಟ್, ಹುಷಾರಾಗಿ ಮಾಡಿ, 2 ಐಗೆ 2 ಹಾಕಬೇಕಾಗುತ್ತೆ. ಸೊ 2 into 2 ಫಸ್ಟ್ ಎಲಿಮೆಂಟ್ 4 ಆಗುತ್ತೆ, ಮೈನಸ್ J is 1. ಸೊ 4 minus 1 3. ಓಕೆ, ನಾವು A22 is nothing but ಫಸ್ಟ್ ಎಲಿಮೆಂಟ್ ಡೆಫಿನೆಟ್ಲಿ 2 into 2 4 ಆಗುತ್ತೆ, ಮೈನಸ್ J is 2, ಬಿಕಾಸ್ ರೂಲು 2i minus J ಬರಬೇಕಂತೆ. ದಿಸ್ ಇಸ್ ನಥಿಂಗ್ ಬಟ್ 4 minus 2 2. ನಾವು A23 is nothing but ಫಸ್ಟ್ ಎಲಿಮೆಂಟ್ ಚೇಂಜ್ ಆಗಲ್ಲ, ಬಿಕಾಸ್ 2 into 2 ಅದಂತೂ ಹಾಗೆ ಇರುತ್ತೆ. J ಮಾತ್ರ ಚೇಂಜ್ ಆಗುತ್ತೆ. ಸೊ ಬಿಕಾಸ್ ಫಸ್ಟ್ ಎಲಿಮೆಂಟ್ ಈಸ್ ಸೇಮ್ ಇನ್ ಆಲ್ ದ 4 ಎಲಿಮೆಂಟ್ಸ್.
4 minus 3, that is nothing but 1. Finally, A24 ಬೇಕು, that is nothing but 4 minus, because 2 into 2 4 minus 4, this is nothing but 0. Okay, ನಮಗೆ 3 into 4 12 ಎಲಿಮೆಂಟ್ಸ್ ಬೇಕು, ಆಲ್ರೆಡಿ 8 ಬಂದಾಯಿತು, another 4 ಎಲಿಮೆಂಟ್ಸ್. ಸೊ ಯಾವುದದು ನೆಕ್ಸ್ಟ್ 4 ಎಲಿಮೆಂಟ್ಸು A31 ಇಂದ, ದೇರ್ ಫೋರ್ A31 is nothing but 3 into 2 or 2 into 3, 6 minus 1. 6 minus 1 is 5. Next, A32 is nothing but 6 minus 2, that is nothing but 4. A33 is nothing but 6 minus 3, that is nothing but 3. And finally, A34 is equal to 6 minus 4, that is nothing but 2. ಗೊತ್ತಾಯ್ತಾ? ಇಷ್ಟು ಎಲಿಮೆಂಟ್ಸ್ ಬಂದಾದಮೇಲೆ ದೇರ್ ಫೋರ್ ಐ ವಿಲ್ ರೈಟ್ ದ ಮ್ಯಾಟ್ರಿಕ್ಸ್ ಎ. ಓಕೆ, ಜನರಲ್ ಮ್ಯಾಟ್ರಿಕ್ಸ್ ಬರೀತೀನಿ. ಸೊ 3x3 ಜನರಲ್ ಮ್ಯಾಟ್ರಿಕ್ಸ್ ನಮ್ಗೆ ಗೊತ್ತೇ ಇದೆ. ಐ ವಿಲ್ ಸಬ್ಸ್ಟಿಟ್ಯೂಟ್ ದಿ ಎಲಿಮೆಂಟ್ಸ್. ಸೊ 1 0 -1 -2. ಓಕೆ, ನೆಕ್ಸ್ಟ್ A21 3 2 1 0. ನೆಕ್ಸ್ಟ್ 5 4 3 2. This is my required matrix A. ಗೊತ್ತಾಗ್ತಿದೆಯಾ? ಇದು ಎಕ್ಸಾಮಲ್ಲಿ ಕೇಳಿಲ್ಲ, ಒಂದು ವೇಳೆ ಕೇಳಿದರೆ ದಿಸ್ ವುಡ್ ಬಿ ಅ 2 mark ಕ್ವೆಶ್ಚನ್. ಬಟ್ ಮ್ಯಾಟ್ರಿಕ್ಸ್ ಚಾಪ್ಟರ್ಲಿ ನಮಗೆ 2 marks ಇರೋದಿಲ್ಲ. 2 marks ಕ್ವೆಶ್ಚನ್ ಯು ಡೋಂಟ್ ಹ್ಯಾವ್ ಫ್ರಮ್ ಮ್ಯಾಟ್ರಿಕ್ಸ್ ಚಾಪ್ಟರ್. ಓಕೆ, ಸೊ ದಟ್ಸ್ ಇಟ್ ವಿತ್ ದಿಸ್ ಕ್ವೆಶ್ಚನ್. ಲೆಟ್ಸ್ ಟೇಕ್ ಅಪ್ ದಿ 5ನೇದರಲ್ಲಿ ಇನ್ನೊಂದು ಸಬ್ ಕ್ವೆಶ್ಚನ್ ಇದೆ, ಅದನ್ನು ತಗೊಳ್ಳೋಣ. ಸೊ ದಿಸ್ ಇಸ್ ಮೈ ಕ್ವೆಶ್ಚನ್. Aij is equal to half of ಮಾಡ್ಯುಲಸ್ -3i + j. ಹುಷಾರಾಗಿರಿ, ಇದು ಮಾಡ್ಯುಲಸ್ ಇದೆ. ಓಕೆ, ದೇರ್ ಫೋರ್ ಸೇಮ್ A3 3x4 ಮ್ಯಾಟ್ರಿಕ್ಸ್ ಮಾಡಬೇಕಂದ್ರೆ A11 is equal to half of ಮಾಡ್ಯುಲಸ್ iಗೆ 1 jಗೆ 1 ಹಾಕಿ -3 + 1. ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್, ಡೈರೆಕ್ಟಾಗಿ ಬರೆಯೋಣ. -3 + 1 ವ್ಯಾಲ್ಯೂ ಏನು? -2. ಬಟ್ ಮಾಡ್ಯುಲಸ್ ಆಫ್ -2 ಏನಾಗುತ್ತೆ? ಸಿಂಪ್ಲಿ 2. ಅರ್ಥ ಆಗ್ತಿದೆಯಾ? -3 + 1 ವ್ಯಾಲ್ಯೂ ಇಸ್ -2. ನೆನ್ಪಿಟ್ಕೊಳ್ಳಿ, ಮಾಡ್ಯುಲಸ್ ಆಫ್ -2 ಇಸ್ ನಥಿಂಗ್ ಬಟ್ +2. ರಿಲೇಷನ್ ಫಂಕ್ಷನ್ ನೆನಪಿದೆಯಾ? ಮಾಡ್ಯುಲಸ್ ಫಂಕ್ಷನ್ ತಗೊಂಡಾಗ ನೆಗೆಟಿವ್ ಇದ್ದರೂ ಪಾಸಿಟಿವ್ ಬರುತ್ತೆ. ಸೊ ಇಟ್ ಈಸ್ 2/2, ದಟ್ ಈಸ್ ನಥಿಂಗ್ ಬಟ್ 1. ಓಕೆ, ಗೊತ್ತಾಗ್ತಿದೆಯಾ ಸಿಂಧು? ಪೂಜಾ ನಿನಗೆ? ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಎಲಿಮೆಂಟ್ A12. ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್, ಹೇಳಿದ್ನಲ್ಲ ಫಸ್ಟ್ ಎಲಿಮೆಂಟ್ ಚೇಂಜ್ ಆಗಲ್ಲ, -3 + 2. This is nothing but half of -3 + 2 is -1, but modulus ಇರೋದ್ರಿಂದ +1, so the value is 1/2. Okay, now going on to A13, that is half of modulus of -3 plus j value is 3. This is nothing but half of -3 + 3, definitely 0 ಬರುತ್ತೆ, 0/2 is 0. And finally last element of the first row, A14, that is half of ಮಾಡ್ಯುಲಸ್ ಆಫ್ ಫಸ್ಟ್ ಎಲಿಮೆಂಟ್ -3, ಇದು +4 ಆಗುತ್ತೆ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ -3 + 4 ಅಂದರೆ 4 - 3, ದಟ್ ಈಸ್ ಆಲ್ಸೋ 1. 3 - 4 ತಗೊಂಡ್ರು ಆ್ಯಕ್ಚುಲಿ ಮಾಡ್ಯುಲಸ್ -1 ಬಂದಾಗಲೂ +1 ಬರುತ್ತೆ. 4 - 3 ತಗೊಂಡಾಗೂ 1 ಬರುತ್ತೆ. ಓಕೆ, 1 into half ಅಥವಾ half into 1 ಇಸ್ ನಥಿಂಗ್ ಬಟ್ ಹಾಫ್. ಸೊ ಫಸ್ಟ್ ರೋ ಎಲಿಮೆಂಟ್ಸ್ ನಮಗೆ ಸಿಕ್ಕಾಯಿತು. ಲೆಟ್ ಮೀ ಟೇಕ್ ಅಪ್ ದಿ ನೆಕ್ಸ್ಟ್ ರೋ ಎಲಿಮೆಂಟ್ ವಿಚ್ ಇಸ್ A21. So A21 is equal to half into 3 into 2. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ -6 + 1. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು -6 + 1 is -5. ನೆನಪಿರಲಿ, ಮಾಡ್ಯುಲಸ್ ಇರೋದ್ರಿಂದ +5. ಸೊ ದೇ ಫೋರ್ ಇಟ್ ಈಸ್ 5/2. A22 is nothing but half of ಮಾಡ್ಯುಲಸ್ ಆಫ್ -6 + 2. ಗೊತ್ತಾಗ್ತಿದೆ, ಓನ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಹಾಫ್ ಆಫ್ -6 + 2 ಇಸ್ -half ವಿತ್ ಮಾಡ್ಯುಲಸ್ ಇರೋದ್ರಿಂದ, ಸಾರಿ -4 ಬರುತ್ತೆ ಮಾಡ್ಯುಲಸಲ್ಲಿ. ಸೊ ದಟ್ ಬಿಕಮ್ಸ್ +4 ಆ್ಯಂಡ್ 4/2 ಇಸ್ ನಥಿಂಗ್ ಬಟ್ 2. ಓಕೆ, ನಾವು ಗೋಯಿಂಗ್ ಆನ್ ಟು A23, ದಿಸ್ ಇಸ್ ಹಾಫ್ ಆಫ್ ಮಾಡ್ಯುಲಸ್ ಆಫ್ -6 + 3. ಸೊ ದಿಸ್ ಇಸ್ ಹಾಫ್ ಆಫ್ -6 + 3 is -3, with modulus you will become +3. So half into 3 is nothing but 3/2. Moving on to the last element, A24, this is nothing but half into modulus of -6 + 4. This is nothing but half into modulus of -2 + 2 ಬರುತ್ತೆ. half into 2 is nothing but 1. ಅರ್ಥ ಆಗ್ತಿದೆಯಾ ಪ್ರಜ್ವಲ್? ಅರ್ಥ ಆಗ್ತಿದೆಯೇನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ ದ ಲಾಸ್ಟ್ ರೋ ಎಲಿಮೆಂಟ್ಸ್. ಸೊ ಲಾಸ್ಟ್ ರೋ ಎಲಿಮೆಂಟ್ಸ್ ಏನು?
A31 ಕರೆಕ್ಟಾ. ಸೊ A31 is equal to half into modulus 3 into 3 ನೆನ್ಪಿಡ್ಲಿ, it is -9 plus 1. So this is nothing but half into -9 plus 1 is -8. Modulus of -8 is +8. So 8 by 2 is nothing but 4. Now A32 is nothing but half of modulus of -9 plus 2. This is nothing but half into -9 plus 2 is -7. Modulus of -7 is +7. So half into 7 is 7 by 2. Divide ಆಗೋದಿಲ್ಲ. Now A33 is nothing but half into modulus of -9 plus 3. This is nothing but half into, definitely -9 plus 6 is -6. Modulusಗೆ +6 ಆಗುತ್ತೆ. So 6 by 2 3 ಬರುತ್ತೆ. ಕರೆಕ್ಟಾ. Now finally the last element A34. So A34 is nothing but half into modulus of -9 plus 4. Okay, so this is nothing but half into -9 plus 4 minus 5 with modulus plus 5 ಆಗುತ್ತೆ. So 5 into half is 5 by 2. ಡಿವೈಡ್ ಆಗೋದಿಲ್ಲ. ಸೊ ಎಲಿಮೆಂಟ್ಸ್ ನನಗೆ ಏನೇನು ಬೇಕೋ ಆಲ್ರೆಡಿ ಬಂದಾಗಿದೆ. ದೇರ್ಫೋರ್ ಲೆಟ್ ಮಿ ರೈಟ್ ಮೈ ಮ್ಯಾಟ್ರಿಕ್ಸ್ ಎ. ಓಕೆ, ಸೊ ಮ್ಯಾಟ್ರಿಕ್ಸ್ ಎ ಡೈರೆಕ್ಟಾಗಿ ಬರೀತೀನಿ. ಮತ್ತು A11 ದಟ್ ಈಸ್ 1, 1 by 2, 0, 1 by 2 ಗೊತ್ತಾಗ್ತಿದೆ. A11, A12, A2, A13, A14. ಸಿಮಿಲರ್ಲಿ ನೆಕ್ಸ್ಟ್ 5 by 2, 2, 3 by 2, 1. ನೆಕ್ಸ್ಟ್ ಲಾಸ್ಟ್ ರೋದು 4, 7 by 2, 3 and 5 by 2. ಓಕೆ, ಓಂಕಾರ ಅರ್ಥ ಆಗ್ತಿದ್ದೇನಪ್ಪ? ಸೊ ದಿಸ್ ಇಸ್ ದಿ ಫೈನಲ್ ಮ್ಯಾಟ್ರಿಕ್ಸ್ ಆಫ್ ದ ಗಿವನ್ general matrix. Okay na? So this completes the solution for this question, question number 5. Let's take up the sixth question. Let's take up the sixth question. Find the values of x, y and z from the following equations. ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ದಿಸ್ ಇಸ್ ಈಕ್ವಲ್ ಟು ಅನದರ್ ಮ್ಯಾಟ್ರಿಕ್ಸ್. ಇಫ್ ಟೂ ಮ್ಯಾಟ್ರಿಕ್ಸಸ್ ಆರ್ ಈಕ್ವಲ್ ಅಂದರೆ ಏನು, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಅಂತ. ಇಲ್ಲಿ ಡೈರೆಕ್ಟಾಗಿ ಬರುತ್ತೆ 4 is equal to y or 4 is equal to y ಅಂತ ಬರುತ್ತೆ, ಆರ್ ಐ ಕ್ಯಾನ್ ರೈಟ್ y is equal to 4. ಸೊ y ವ್ಯಾಲ್ಯೂ ಡೈರೆಕ್ಟ್ಲಿ ಬಂದಾಯಿತು. ಫ್ರಮ್ ದಿಸ್ ಎಲಿಮೆಂಟ್ ಐ ವಿಲ್ ಟೇಕ್ 3 is equal to z ಆರ್ ಐ ಕ್ಯಾನ್ ಟೇಕ್ z is equal to 3. z ವ್ಯಾಲ್ಯೂ ಕೂಡ ಬಂದಾಯಿತು. ಫ್ರಮ್ ಹಿಯರ್ ಐ ವಿಲ್ ಟೇಕ್ x is equal to 1 ಕರೆಸ್ಪಾಂಡಿಂಗ್ ಎಲಿಮೆಂಟ್. ಸೊ x ವ್ಯಾಲ್ಯೂ ಕೂಡ ಬಂದಾಯಿತು. ಆ್ಯಂಡ್ 5 is equal to 5, ಅದು ಡೆಫಿನೆಟ್ಲಿ ಈಕ್ವಲ್ ಆಗೇ ಆಗುತ್ತೆ. ಸೊ ಈ ಥರ ಕ್ವೆಶ್ಚನ್ ಕೊಟ್ಟರೆ ವೆರಿ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್. ದಿಸ್ ಇಸ್ ಅ 1 mark question. ಓಕೆ, ಫೈನ್. ಸೊ ಇದರಲ್ಲಿ 3 ಕ್ವೆಶ್ಚನ್ಸ್ ಇದ್ದಾವೆ. ಲೆಟ್ ಅಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ನಾವು ಯು ಟೇಕ್ ಅಪ್ ದಿಸ್ ಕ್ವೆಶ್ಚನ್ ಸಿಮಿಲರ್ಲಿ 2 cross 2 ಈಕ್ವೇಟಿಂಗ್ ಟು 2 cross 2. ಇಲ್ಲಿ ನೋಡಿ 2 is equal to 2 ಇದೆ. ಸೊ ಇದು ಚೇಂಜ್ ಆಗಲ್ಲ. ಆದಷ್ಟು ಯಾವುದು ಸಿಂಪಲ್ ಇರುತ್ತೋ ಅದು ತಗೊಂಡು ಐ ವಿಲ್ ಫಸ್ಟ್ ಟೇಕ್ ದಿಸ್ ಒನ್, ಯಾವುದು 5 plus z ಈಕ್ವೇಟಿಂಗ್ ಟು 5. ಓಕೆನಾ. ಸೊ ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಐ ವಿಲ್ ಗೆಟ್ 5 plus z is equal to 5. This implies z is equal to, ಇದನ್ನು ಈ ಕಡೆ ತಗೊಬಂದರೆ 5 minus 5, this is equal to 0. ಸೊ ಇಲ್ಲಿಂದ ನಮಗೆ z ವ್ಯಾಲ್ಯೂ ಡೈರೆಕ್ಟಾಗಿ ಸಿಕ್ತು 0 ಅಂತ. ಓಕೆ, ಈಗ ಎಕ್ಸ್ ವ್ಯಾಲ್ಯೂ ಡೈರೆಕ್ಟಾಗಿ ಈ ಒಂದು ಮ್ಯಾಟ್ರಿಕ್ಸಲ್ಲಿ ಬರೋದಿಲ್ಲ. ಏನು ಅಂತಂದರೆ ಇಫ್ ಯು ಟೇಕ್ ಕನ್ಸಿಡರ್ ದಿಸ್, ಐ ವಿಲ್ ಗೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ 6 ಬರಬೇಕು. ನೆಕ್ಸ್ಟ್, ಸೊ ಫಸ್ಟ್ ಇಕ್ವೇಷನ್ ಏನು ಬಂತು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಬಂತು. ಇಲ್ಲಿಂದ ಏನು ತೊಗೊಳ್ಬೋದು, ಜಸ್ಟ್ ಕನ್ಸಿಡರ್ ದಿಸ್. ಇಲ್ಲೇನಿದೆ, ಎಕ್ಸ್ ಇಂಟು ವೈ ಇದೆ, ದಿಸ್ ವಿಲ್ ಬಿ ಈಕ್ವಲ್ ಟು 8. ಕರೆಕ್ಟಾ? ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಬರಬೇಕು, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 8 ಬರಬೇಕು. ಇವೆರಡು ನೋಡಿ, ಯಾವ ಎರಡು ನಂಬರ್ ಆ್ಯಡ್ ಮಾಡಿದ್ರೆ 6 ಬರುತ್ತೆ, ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ ಅಂದರೆ ಆ್ಯಕ್ಚುಲಿ ಇಟ್ ಈಸ್ 4 and 2. ಕರೆಕ್ಟಾ? ಸೊ ಬಿಕಾಸ್ ಚೆಕ್ ಮಾಡಿ ನೋಡಿ, 4 plus 2 will give me 6, 4 into 2 will give me 8. ಇದು ಟ್ರಯಲ್ ಆ್ಯಂಡ್ ಎರರ್ ಬೇಸ್ ಮಾಡಬೇಕು. ಓಕೆ, ಇನ್ ಕೇಸ್ ನಿಮಗೆ ಓಕೆ ಇನ್ ಕೇಸ್ ಈ ಮೆಥಡ್ ಬರಲಿಲ್ಲ ಅಂತಂದರೆ ಬೇರೆ ಮೆಥಡ್ ಆಮೇಲೆ ಹೇಳ್ಕೊಡ್ತೀನಿ. ದೇರ್ ಫೋರ್ ಸರ್ ಯಾವುದಕ್ಕೆ ಏನು ಸರ್ ತೊಗೊಳ್ಳೋದು ಅಂತಂದರೆ, ಫಸ್ಟ್ ಎಕ್ಸ್ಗೆ 4 ತಗೊಂಡ್ರೆ ದಿಸ್ ವಿಲ್ ಇಂಪ್ಲೈ ವೈ ಈಸ್ ಈಕ್ವಲ್ ಟು 2. ಕರೆಕ್ಟಾ? ಆರ್ ನಾನು ಎಕ್ಸ್ಗೇನೆ 2 ತಗೊಂಡು ಎಕ್ಸ್ ವ್ಯಾಲ್ಯೂ 2 ತಗೊಂಡ್ರೆ ದಿಸ್ ವಿಲ್ ಗಿವ್ ಮಿ ವೈ ಈಸ್ ಈಕ್ವಲ್ ಟು 4. ಅರ್ಥ ಆಗ್ತಿದೆಯಾ? ಎಕ್ಸ್ 4 ಇದ್ದರೆ ವೈ 2 ಆಗುತ್ತೆ, ಎಕ್ಸ್ 2 ಇದ್ದರೆ ವೈ 4 ಆಗುತ್ತೆ. ಆ್ಯಂಡ್ ಈ ಎರಡೂ ಕೇಸಲ್ಲಿ ಝೆಡ್ ವ್ಯಾಲ್ಯೂ ಮಾತ್ರ
ಝೀರೋನೇ ಇರುತ್ತೆ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಫೈನ್. ಸೊ ಇದು ನಮ್ಮ ರೆಗ್ಯುಲರ್ ಪ್ರೋಸೆಸ್. ಫೈನ್. ಇನ್ ಕೇಸ್ ನಿಮಗೆ ಈ ಪ್ರೋಸೆಸ್ ಇಷ್ಟ ಆಗಲಿಲ್ಲ ಅಥವಾ ಸರ್ ಇದನ್ನು ಟ್ರಯಲ್ ಆ್ಯಂಡ್ ಬೇಸ್ ಎರರ್ ಮೆಥಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಐ ವಿಲ್ ಗಿವ್ ಯು ಶಾರ್ಟ್ಕಟ್ ಫಾರ್ಮುಲಾ. ಹೇಗದು ಅಂತಂದರೆ, ಯು ರಿಮೆಂಬರ್ ದಿಸ್ ಫಾರ್ಮುಲಾ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 4xy ಅಂತ. ಇದನ್ನು ನೋಡಿದ್ದೀರಾ? ಓಕೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಹಾಕಿ, ಎಕ್ಸ್ ಇಂಟು ವೈ ವ್ಯಾಲ್ಯೂ ಹಾಕಿ ಸಾಲ್ವ್ ಮಾಡಿದ್ರೆ ನನಗೆ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಬರುತ್ತೆ. ಆ ಎಕ್ಸ್ ಮೈನಸ್ ವೈ ಈಕ್ವೇಷನ್, ಎಕ್ಸ್ ಪ್ಲಸ್ ವೈ ಈಕ್ವೇಷನ್ ಎರಡನ್ನು ಸಾಲ್ವ್ ಮಾಡಿದ್ರೆ ನನಗೆ ಎಕ್ಸು ವೈ ವ್ಯಾಲ್ಯೂ ಸಪ್ರೇಟಾಗಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಆ ಒಂದು ಪಾರ್ಟ್ ಆಫ್ ವರ್ಕು ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ಜಸ್ಟ್ ರೆಫರ್ ಮಾಡೋಕ್ಕೆ ಹೇಳ್ತೀನಿ. ಜಸ್ಟ್ ರೆಫರ್ ಇಟ್. ಓಕೆ, ನೋಡಿ ಈ ಥರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಗೆಟ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ 4. ದಟ್ ಮೀನ್ಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ಓಕೆ, ಸೊ ಫಸ್ಟ್ ಇಲ್ಲಿ 2 ಸೆಟ್ ಬರುತ್ತೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ತೊಗೊಂಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಪ್ಲಸ್ 2 ತೊಗೊಳ್ಳಿ. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ವೈ ಕ್ಯಾನ್ಸಲ್ ಮಾಡಿದ್ರೆ 2x ಇಸ್ ಈಕ್ವಲ್ ಟು 8 ಬರುತ್ತೆ. ಸೊ ಇಲ್ಲಿಂದ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ 4 ಬರುತ್ತೆ. ಸೊ ಎಕ್ಸ್ 4 ಬಂತಂದರೆ ವೈ ಈಸ್ ಈಕ್ವಲ್ ಟು 2. ನೋ ಡೌಟ್. ನೋಡಿ, ಇದು ನಮಗೆ ಫಸ್ಟ್ ಕೇಸ್ ಸಿಕ್ತು. ಓಕೆ, ಸೆಕೆಂಡ್ ಕೇಸ್ ಬೇಕು ಅಂತಂದರೆ ಯು ಟೇಕ್ ದಿಸ್ ಇಕ್ವೇಷನ್, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ 2 ತೊಗೊಳ್ಳಿ. ಈಗೇನಾಗುತ್ತೆ, ಆ್ಯಡ್ ಮಾಡಿದ್ರೆ ವೈ ಕ್ಯಾನ್ಸಲ್ ಆಗಿದ್ರೆ 2x ಇಸ್ ಈಕ್ವಲ್ ಟು 6 ಮೈನಸ್ 2 ಇಸ್ 4. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 4/2. ಈಗ ಎಕ್ಸ್ ವ್ಯಾಲ್ಯೂ 2 ಬಂದರೆ ಆಟೋಮ್ಯಾಟಿಕಲಿ ವೈ ವ್ಯಾಲ್ಯೂ 4 ಬರುತ್ತೆ. ಇದು ನಮಗೆ ಕೊಡುವಂಥ ಸೆಕೆಂಡ್ ಆಪ್ಷನ್. ಗೊತ್ತಾಯ್ತಾ? ಇದು ನೀವು ಟ್ರಯಲ್ ಆ್ಯಂಡ್ ಎರರ್ ಬೇಸಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಮೆಥಡ್ ಫಾಲೋ ಮಾಡಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಕ್ವೆಶ್ಚನ್ ನಂಬರ್ 6. ಲೆಟ್ಸ್ ಇದರಲ್ಲಿ ಇನ್ನೊಂದು ಸಬ್ ಕ್ವೆಶ್ಚನ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಲೆಟ್ ಅಸ್ ಟೇಕ್ ಅಪ್ ದಿಸ್ ಕ್ವೆಶ್ಚನ್. ಇದನ್ನು 2-3 ಮೆಥಡಲ್ಲಿ ಮಾಡ್ಬೋದು. ನಾನು ಆದಷ್ಟು ನಿಮಗೆ ಸಿಂಪಲ್ ಮೆಥಡ್ ಟ್ರೈ ಮಾಡೋಣ. ನೋಡಿದ್ರೆ ಗೊತ್ತಾಗುತ್ತೆ. ಇದು ಆರ್ಡರ್ ಏನಿದು 3 rows ಇದೆ, 1 column ಇದೆ, 2 ಸೈಡ್. ಓಕೆ, ಸೊ ಈಕ್ವೇಟ್ ಮಾಡಿದ್ರೆ ಫಸ್ಟ್ ಇಕ್ವೇಷನಲ್ಲಿ ಏನು ಸಿಗುತ್ತೆ ನನಗೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9 ಸಿಗುತ್ತೆ. ಕರೆಕ್ಟಾ? ಫೈನ್. ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಆದರೆ ಇಲ್ಲಿ ಲಾಸ್ಟ್ ರೋ ಕಂಪೇರ್ ಮಾಡಿ ನೋಡಿ, ನಮಗೇನು ಸಿಗುತ್ತೆ, ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 7 ಸಿಗುತ್ತೆ. ನೆನಪಿದೆಯಾ? ಗೊತ್ತಾಗ್ತಿದೆಯಲ್ಲ? ವೈ ಪ್ಲಸ್ ಝೆಡ್ ಇಸ್ ನಥಿಂಗ್ ಬಟ್ 7. ಸೊ ಪುಟ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 7. ಇದನ್ನಾದರೂ ಯೂಸ್ ಮಾಡ್ಬೋದು, ಇದನ್ನಾದರೂ ಯೂಸ್ ಮಾಡ್ಬೋದು, ಬಟ್ ದಿಸ್ ಇಸ್ ಸಿಂಪಲ್. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂದರೆ ಏನಪ್ಪ, 7. ದಿಸ್ ಇಸ್ ನಥಿಂಗ್ ಬಟ್ 9. ದೇರ್ ಫೋರ್ ಎಕ್ಸ್ ಇಸ್ ನಥಿಂಗ್ ಬಟ್ 9 ಮೈನಸ್ 7 ವಿಚ್ ಈಸ್ ಈಕ್ವಲ್ ಟು 2. ಗೊತ್ತಾಯ್ತಾ? ಸೊ ನನಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಾಯಿತು. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ. ಫೈನ್. ಈಗ ಈ ಇಕ್ವೇಷನ್ಗೆ ಇದನ್ನು ಕಂಪೇರ್ ಮಾಡಿದ್ರೆ, ಲೆಟ್ ಮಿ ಟೇಕ್ ದಿಸ್ ಇಕ್ವೇಷನ್. ಯಾವುದು? ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5 ಅಂತ ಸೆಕೆಂಡ್ ಇಕ್ವೇಷನ್ ತೊಗೊಳ್ತೀನಿ. ಯಾಕೆ ಈ ಇಕ್ವೇಷನ್ ಈಗ ತೊಗೊಂಡೆ ಅಂತಂದರೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ ನನಗೆ ಗೊತ್ತು. ಸೊ 2 ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5. ದೇರ್ ಫೋರ್ ಝೆಡ್ ಇಸ್ ಈಕ್ವಲ್ ಟು 5 ಮೈನಸ್ 2. ದಟ್ ವಿಲ್ ಇಂಪ್ಲೈ ಝೆಡ್ ಇಸ್ ಈಕ್ವಲ್ ಟು 3. ಗೊತ್ತಾಗ್ತಿದೆಯಾ? ಸೊ ಇದು ಬಂದಾದಮೇಲೆ ಉಳಿದಿರುವಂಥ ಇನ್ನೊಂದೇ ಒಂದು ಇಕ್ವೇಷನ್, ಥರ್ಡ್ ಇಕ್ವೇಷನ್ ತೊಗೊಳ್ಳಿ. ಏನಂತ, ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 7. ದಿಸ್ ಈಸ್ ಥರ್ಡ್ ಇಕ್ವೇಷನ್. ಇದರಲ್ಲಿ ಝೆಡ್ ವ್ಯಾಲ್ಯೂ ಗೊತ್ತಿದೆ. ಸೊ ವೈ ಪ್ಲಸ್ ಝೆಡ್ ವ್ಯಾಲ್ಯೂ ಇಸ್ 3 ಈಸ್ ನಥಿಂಗ್ ಬಟ್ 7. ವೈ ಈಸ್ ಈಕ್ವಲ್ ಟು 7 ಮೈನಸ್ 3. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 7 ಮೈನಸ್ 3 ಏನಪ್ಪ ಅಭಿಷೇಕ್? 4. ಸೊ ಡೆಫಿನೆಟ್ಲಿ ದೀಸ್ ಆರ್ ಮೈ ರಿಕ್ವೈರ್ಡ್ ವ್ಯಾಲ್ಯೂಸ್. ಎಕ್ಸ್ ಇಸ್ 2, ವೈ ಈಸ್ 4, ಝೆಡ್ ಇಸ್ 3. ಓಕೆ, ಯಾವ ಆರ್ಡರ್ ಬೇಕಾದರೂ ಮಾಡ್ಬೋದು, ಒಂದೇ ಆರ್ಡ್ರಲ್ಲಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಫೈನ್. ಲೆಟ್ಸ್ ಮೂವ್ ಅಪ್ ಟು ದಿ 7th question. Let's take up the 7th question. Find the values of A, B, C and D from the equation. ಸೊ 2 ಮ್ಯಾಟ್ರಿಕ್ಸ್ ಇಲ್ಲೇ ಕೊಟ್ಟಿದ್ದಾನೆ. ಏನಂತ? ಈಕ್ವಲ್ ಅಂತ. 4 ವ್ಯಾಲ್ಯೂಸ್ ಬೇಕು. ಹುಷಾರಾಗಿ ನೋಡಿ, ಇಲ್ಲಿ ಎ ಸಿ ಇದೆ, ಇಲ್ಲಿ ಸಿ ಡಿ ಇದೆ. ಇವೆರಡೂ ಈಕ್ವೇಷನ್ ಎ ಮತ್ತು ಬಿ ಫಾರ್ಮೆಟಲ್ಲಿದೆ. ಇದನ್ನು ಫಸ್ಟ್ ಬರ್ಕೊಳ್ತೀನಿ. ಯಾವುದನ್ನು? ನಾನು ಫಸ್ಟು ಇದನ್ನು ಬರ್ಕೊಳ್ತೀನಿ. ಸೊ ಐ ವಿಲ್ ಟೇಕ್ 2a minus b is equal to 0. Compare the corresponding elements. Similarly, a minus b will be equal to minus 1. Are you following it? Now what I will do it is, I will subtract. So when I subtract, the sign changes. Okay, and see what happens. Minus b plus b gets cancels. 2a minus a is simply
A, and this is equal to 0 plus 1, so this is nothing but 1. So ಡೈರೆಕ್ಟಾಗಿ ನನಗೆ A ವ್ಯಾಲ್ಯೂ 1 ಬಂದಾಯಿತು. ಓಕೆ, ನಾವು ಪುಟ್ ದ ವ್ಯಾಲ್ಯೂ ಆಫ್ A ಇನ್ ಎನಿ ಒನ್ ಈಕ್ವೇಷನ್ ಇದರಲ್ಲೇ ಹಾಕಿ. ಸೊ ಏನು ಸಿಗುತ್ತೆ, ದೇರ್ ಫೋರ್ 1 ಮೈನಸ್ ಬಿ ಈಸ್ ನಥಿಂಗ್ ಬಟ್ -1. ಓಕೆ, ಸೊ ಶಿಫ್ಟ್ ಮಾಡೋಣ, ಬಿ ಆ ಕಡೆ ತೊಗೊಂಡೋಗಿ -1 ಈ ಕಡೆ ತೊಗೊಂಡ್ರೆ 1 minus of minus plus 1, this is nothing but minus b becomes plus b. ಗೊತ್ತಾಗ್ತಿದೆಯಾ? Therefore b value is nothing but 1 plus 1, that is nothing but 2. So a value ಸಿಕ್ತು, b value ಸಿಕ್ತು. Now I can take ಈ equation ತಗೊಳ್ಳೋಣ. Therefore I can take 2a plus c is equal to ಏನು? What is 2a plus c? Corresponding element is 5. Okay, so 2 into what is a value? 1. So 2 into 1 plus c is equal to 5. So therefore c is equal to 5 minus 2 ones are 2. Correct? Fine. Therefore c is nothing but 5 minus 2. It is nothing but 3. So a siktu, b siktu, c kuda siktu. Last element d value I want. Let me take this element, this equation 3c plus d. Corresponding element is 13. So 3 into c value is 3 plus d is nothing but 13. Therefore d value is nothing but 13 minus 3 3s are 9. Therefore d value is 13 minus 9 is 4. Therefore the values of a, b, c, d are 1, 2, 3, 4 respectively. Okay, so this was the answer for question number 7, and let's move on to the 8th question. ಸೊ 8th ಕ್ವೆಶ್ಚನ್ ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ರಿಮೆಂಬರ್, ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರೋದಿಲ್ಲ. ದಿಸ್ ವಿಲ್ ಬಿ ಯೂಸ್ ಫಾರ್ ಸಿ ಇ ಟಿ. ಈ ಸಿ ಇ ಟಿಗೆ ಯೂಸ್ಫುಲ್ ಆಗುತ್ತೆ. ಅದರ್ವೈಸ್ ಸೇಮ್ ಕ್ವೆಶ್ಚನ್ನ ಡೈರೆಕ್ಟ್ ಕ್ವೆಶ್ಚನ್ನಾಗಿ ಕೇಳ್ಬೋದು. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದ ಕ್ವೆಶ್ಚನ್. ಕ್ವೆಶ್ಚನ್ ಏನು? ಎ ಈಸ್ ಈಕ್ವಲ್ ಟು ಎ ಐ ಜೆ ವಿಚ್ ಇಸ್ ಎಮ್ ಕ್ರಾಸ್ ಎನ್. ಗೊತ್ತಿರಲಿ, ಎಮ್ ಇಸ್ ನಂಬರ್ ಆಫ್ ರೋಸ್ ಆ್ಯಂಡ್ ಎನ್ ಇಸ್ ನಂಬರ್ ಆಫ್ ಕಾಲಮ್ಸ್. ಈಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಫ್. ಸೊ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗ ಆಗುತ್ತೆ? ಕಂಡೀಷನ್ ಎಮ್ ಲೆಸ್ ದೆನ್ ಎನ್, ಎಮ್ ಗ್ರೇಟರ್ ದೆನ್ ಎನ್, ಎಮ್ ಇಸ್ ಈಕ್ವಲ್ ಟು ಎನ್. ನನ್ ಆಫ್ ದೀಸ್ ನಮಗೆ ಡೆಫಿನಿಷನ್ ಗೊತ್ತಿರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ದಟ್ ಮೀನ್ಸ್ ಎಮ್ ಇಸ್ ಈಕ್ವಲ್ ಟು ಎನ್. ಕರೆಕ್ಟಾ? Therefore the right option is option C. For a matrix to be square matrix, the number of rows is equal to number of columns. Okay, so option C is the right answer. Again, it's a slight reminder, dear students, you will not be having multiple choice questions in your second PUC examination. Multiple choice questions are only in your CET examinations. Okay, so this question is cleared. Let's take up the 9th question. Which of the given values of x and y make the following pair of matrices equal? ಅವನೇನು ಹೇಳ್ತಾ ಇದ್ದಾನೆ, ಎರಡು ಪೇರ್ ಕೊಟ್ಟಿದ್ದಾನೆ, ಎರಡು ಈಕ್ವಲ್ ಆಗಬೇಕು ಅಂತಂದರೆ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಓಕೆ, 4 ಆಪ್ಷನ್ಸ್ ಆರ್ ಗಿವನ್. ಫಸ್ಟ್ ಲೆಟ್ ಅಸ್ ಸಿಂಪ್ಲಿಫೈ. ಸೊ ಲೆಟ್ ಮೀ, ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಈಕ್ವಲ್ ಆಗಬೇಕು ಅಂತಂದರೆ 5 ಶುಡ್ ಬಿ ಈಕ್ವಲ್ ಟು y minus 2. ಕರೆಕ್ಟಾ? ದೇರ್ ಫಾರ್ y ವಿಲ್ ಬಿ ಈಕ್ವಲ್ ಟು 5, ಈ 2 ಈ ಕಡೆ ಬಂದರೆ +2 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 7. ಓಕೆ, ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ. ಈ ಆಪ್ಷನಲ್ಲಿ ಏನಾಗುತ್ತೆ? ಇಫ್ ಐ ಟೇಕ್ y plus 1 is equal to 8, even then I'll get y is equal to 8 minus 1, that is equal to 7. So y value is 7. That means, okay, so these two options are very near. ಕರೆಕ್ಟಾ? ಇದಂತೂ ಖಂಡಿತವಾಗ್ಲೂ ಡಿ ಆಪ್ಷನ್ ಅಲ್ವೇ ಅಲ್ಲ. ನಾವು ಗೋಯಿಂಗ್ ಆನ್ ಟು ದಿ ನೆಕ್ಸ್ಟ್ ಆಪ್ಷನ್. ಈಗ ಇದು ತಗೊಳ್ಳೋಣ. ದೇರ್ ಫಾರ್ ಐ ವಿಲ್ ಟೇಕ್ 3x plus 7 is equal to 0. ಓಕೆನಾ? ದೇರ್ ಫಾರ್ ಐ ವಿಲ್ ಗೆಟ್ 3x is equal to -7. ದೇರ್ ಫಾರ್ x is equal to -7/3. ಐ ಹ್ಯಾವ್ x is equal to -7/3. ಎಲ್ಲೂ ಆಪ್ಷನ್ನೇ ಇಲ್ಲ. -2/3 ಇದೆ, -7/3 ಇದೆಯಲ್ಲ. ಹೌ ವಿಲ್ ಐ ಗೆಟ್ ದಿಸ್? ನಾವು ಇನ್ನೊಂದು ಆಪ್ಷನ್ ಇದೆ. ಲೆಟ್ ಮಿ ಟ್ರೈ ದಿಸ್. ಐ ಹ್ಯಾವ್, ಓಕೆ, 2 minus 3x, ಓಕೆ, is equal to 4. ದಟ್ ಮೀನ್ಸ್ ಈ ಕಡೆ ತಗೊಂಬಂದರೆ 2 minus 4 will be equal to 3x. 2 minus 4 value ಏನು? -2. So -2 is equal to 3x. Therefore x is equal to -2/3. So x is equal to -2/3, y is equal to 7, c is equal to ಟಿಕ್ ಮಾಡಿಬಿಟ್ಟು ತಪ್ಪು ಆನ್ಸರ್ ಮಾಡ್ತೀರಾ. ಪ್ಲೀಸ್ ರಿಮೆಂಬರ್, ಇನ್ ದ ಸೇಮ್ ಮ್ಯಾಟ್ರಿಕ್ಸ್ ಐ ಕೆನಾಟ್ ಗೆಟ್ 2 different values of x.
ಇದು ನಿಮ್ಮನ್ನ ಪ್ಯೂರ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಇರೋ ಪ್ರಶ್ನೆ. ಸೊ ಇಫ್ ದೇ ಗಿವ್ ಯು ದಿಸ್ ಕ್ವೆಶ್ಚನ್, ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ಬಿಕಾಸ್ ದೇರ್ ಆರ್ ಟೂ ವ್ಯಾಲ್ಯೂಸ್ ಫಾರ್ x. You cannot have two values for x because these are linear equations. ಗೊತ್ತಾಗ್ತಿದೆ? ಲೀನಿಯರ್ ಇಕ್ವೇಷನ್ಸ್ಗೆ ಒಂದೇ ಆನ್ಸರ್. ನೋಡಿ ಇಲ್ಲಿ y ಹೇಗೆ ಸಿಂಗಲ್ ವ್ಯಾಲ್ಯೂ ಬಂತು, ಇಲ್ಲೂ ಎರಡರಲ್ಲೂ -2/3 ಬಂದಿದ್ರೆ ದೆನ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಬಿಕಾಸ್ ಯು ಹ್ಯಾವ್ ಟೂ ಡಿಫರೆಂಟ್ ವ್ಯಾಲ್ಯೂಸ್ ಫಾರ್ ಎಕ್ಸ್, ದೆನ್ ದಟ್ ಮೀನ್ಸ್ ನಾಟ್ ಪಾಸಿಬಲ್ ಟು ಫೈಂಡ್ ದಿ ಆನ್ಸರ್. Therefore the right answer is option B, not possible to find. Sudarshan, ಗೊತ್ತಾಯ್ತಲ್ಲಪ್ಪ? Hope you don't have any doubts in this. Okay, so let us take up one last question for the exercise and fill it. ಎಕ್ಸಸೈಸಲ್ಲಿ ಕೊನೆಯ ಒಂದು ಕ್ವೆಶ್ಚನ್ ಇದೆ, ಸಾಲ್ವ್ ಮಾಡಿ ಮುಗಿಸೋಣ. ಓಕೆ, ಸೊ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಸೆಷನ್. ಇದು ತುಂಬ ಟ್ರಿಕ್ಕಿ ಕ್ವೆಶ್ಚನ್ ಕೂಡ. ಅದೇ ರೀತಿಯಲ್ಲಿ ಲಾಜಿಕ್ ಯೂಸ್ ಮಾಡಿದ್ರೆ ತುಂಬ ಈಸಿ ಕ್ವೆಶ್ಚನ್ನು. ಲೆಟ್ಸ್ ರೀಡ್ ದ ಕ್ವೆಶ್ಚನ್. ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸೀಸ್ ಆಫ್ ಆರ್ಡರ್ 3x3. ಸೊ ಮ್ಯಾಟ್ರಿಕ್ಸ್ ಆರ್ಡರ್ ಏನು? 3x3 ವಿತ್ ಈಚ್ ಎಂಟ್ರಿ 0 or 1 ಇಸ್. ಸೊ 9 ಎಂಟ್ರೀಸ್ ಅಂದರೆ 3x3 ಮ್ಯಾಟ್ರಿಸಸಲ್ಲಿ ಬರೀ 0 ಮತ್ತು 1 ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಪಾಸಿಬಲ್ ಮ್ಯಾಟ್ರಿಸೀಸ್ ನಾವು ಕ್ರಿಯೇಟ್ ಮಾಡಬಹುದು ಅಂತ. ಓಕೆ, ನೀವು ಆ್ಯಕ್ಚುಲಿ ಈಗ ಯು ಕ್ಯಾನ್ ಟೇಕ್ ಅ 0 ಮ್ಯಾಟ್ರಿಕ್ಸ್ 3x3, ಆಮೇಲೆ ಫಸ್ಟ್ ಎಲಿಮೆಂಟ್ A11 ಮಾತ್ರ 1 ಹಾಕ್ಬಿಟ್ಟು ಮಿಕ್ಕಿದೆಲ್ಲ 0 ಹಾಕ್ಬೋದು. ಹಿಂಗೇ ಫ್ರೇಮ್ ಮಾಡ್ತಾ ಹೋದರೆ ಯು ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಇದನ್ನು ನೀವು ಟ್ರಯಲ್ ಆ್ಯಂಡ್ ಎರರಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಪ್ಲೀಸ್ ನೋಟ್ ಡೌನ್, ನಾನು ನಿಮಗೊಂದು ಶಾರ್ಟ್ಕಟ್ ಮೆಥಡ್ ಕೊಡ್ತೀನಿ. ಓಕೆ, ದಿಸ್ ಇಸ್ ದ ಶಾರ್ಟ್ಕಟ್. ಏನಪ್ಪ ಅದು ಅಂತಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಏನು? ಮ್ಯಾಟ್ರಿಕ್ಸಲ್ಲಿ ಎಷ್ಟಿರುತ್ತೆ? 3x3. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸು 9 ಇರಬೇಕು, ಕರೆಕ್ಟಾ? ಅಲಾಂಗ್ ವಿತ್ ದಟ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಯೂಸ್ಡ್. ಎಷ್ಟು ಎಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ? ವಿ ಆರ್ ಅಲೌಡ್ ಟು ಯೂಸ್ ಐದರ್ 0 or 1, ಬರೀ 2 ಮಾತ್ರ. ಓಕೆ, ದೇರ್ ಫೋರ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3x3 ಇಸ್ ನಥಿಂಗ್ ಬಟ್ ಎಷ್ಟು ನಂಬರ್ಸ್ ಯೂಸ್ ಮಾಡ್ತೀರೋ ಅದನ್ನು ಬೇಸ್ಗೆ ಹಾಕಿ, ಎಷ್ಟು ಎಲಿಮೆಂಟ್ಸ್ ಬೇಕೋ ಅದನ್ನು ಪವರ್ಗೆ ಹಾಕಿ. Therefore the total number of matrices that can be formed, 3x3 matrices that can be formed using the elements 0 and 1 is 2 power 9. ಅರ್ಥ ಆಗ್ತಿದೆಯಾ? ಇಟ್ಸ್ ಅ ಹ್ಯೂಜ್ ನಂಬರ್. ಸೊ 2 power 9 ವ್ಯಾಲ್ಯೂ ನೀವು ಮಲ್ಟಿಪ್ಲೈ ಮಾಡೋದಾದರೆ 2 into 2 ಮಲ್ಟಿಪ್ಲೈಡ್ 9 times 2 into 2 into 2, the value will give me 512. Okay, therefore out of the 4 given options, option D is the right answer. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ CET. Okay, therefore in case exam CET ಅಲ್ಲಿ the number of all possible 2x2 matrices with entry 0, 1 and 2 ಕೊಟ್ಟರೆ ಏನು ಮಾಡ್ತೀರಾ? ಸೊ 2x2 ಮ್ಯಾಟ್ರಿಕ್ಸ್ ಆದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 4 ಬರುತ್ತೆ. 0, 1 and 2, 0, 1 ಇದ್ದರೆ 2x4, 0, 1, 2 ಇದ್ದರೆ 3 ಎಲಿಮೆಂಟ್ಸ್ ಯೂಸ್ಡ್ ಇರುತ್ತೆ, 3x4. ಗೊತ್ತಾಗ್ತಿದೆಯಾ? ಕ್ವೆಶ್ಚನ್ ಯಾವ ಥರ ಕೊಡ್ತಾನೋ ಅದಕ್ಕೆ ತಕ್ಕಂಗೆ ರೂಲ್ ಯೂಸ್ ಮಾಡಿ. Okay, so for this question, this would be the right answer. And this completes all the questions from the exercise 3.1, which is the chapter of matrices. Well friends, hope you have enjoyed this session. Doubts ಏನು ಇಲ್ಲ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. That will help us to make more videos for your benefits. Well, we will meet again in the next video where we will solve the second exercise from this chapter. Until then, take care of your health. God bless you all and bye.